RSS ಗಮನದಲ್ಲಿಟ್ಕೊಂಡು ಕಾನೂನು ತರ್ತಾ ಇದ್ದಾರೆ. RSS ನೀವು ಲೆಕ್ಕಕ್ಕೆ ಇಲ್ಲ. ಪ್ರಧಾನಿನೇ RSS. ಇಂದಿರಾ ಗಾಂಧಿ, ನೆಹರು ಏನು ಮಾಡಿಕೊಳ್ಳೋದಕ್ಕೆ ಆಗಲಿಲ್ಲ. ರಾಜ್ಯ ಸರ್ಕಾರದಿಂದ ದ್ವೇಷದ ರಾಜಕಾರಣ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ RSS ಗಮನದಲ್ಲಿಟ್ಕೊಂಡು ಕಾನೂನನ್ನು ತರ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದೆಲ್ಲ RSS ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. RSSಗೆ ಅಂತ ಇಂಥ ಜನನ ಬಹಳಷ್ಟು ಜನ ನೋಡಿದ್ದಾರೆ. RSS ಇಡೀ ಪ್ರಪಂಚದಲ್ಲಿದೆ, ಇಡೀ ದೇಶದಲ್ಲಿ. ದೇಶದ ಪ್ರಧಾನಿನೇ RSS ಅವರು, ನಾವು RSS. ಈ ಥರ ಚಿಲ್ಲರೆ ಬುದ್ಧಿ ಮಾಡಿದ್ರೆ ಮುಂದಿನ ದಿನಕ್ಕೆ ನಿಮಗೆಲ್ಲ ಸರಿಯಾದಂಥ ಪಾಠ, ನೀವು ಮನೆಯಿಂದ ಆಚೆ ಬರೋಕ್ಕಾಗಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇದೇ ಅಧಿವೇಶನದಲ್ಲಿ ಈ ಥರ ನೀವು ದ್ವೇಷದ ರಾಜಕಾರಣ ಮಾಡಿದ್ರೆ, RSS ಮೇಲೆ ನಿಮ್ಮ ದ್ವೇಷಗಳನ್ನು ತೋರಿಸಿದ್ರೆ, ಆ ಸಂಸ್ಥೆಗೆ ನೀವು ಲೆಕ್ಕಕ್ಕಿಲ್ಲ, ಬೋರ್ಡ್ಗೆ ಇಲ್ಲ. ನಿಮ್ಮಂಥ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡಿದಾರೆ ಅವರು. ಅದರಿಂದ ನಿಮ್ಮ ಇಂದಿರಾ ಗಾಂಧಿನೇ ಏನು ಮಾಡೋಕ್ಕಾಗಿಲ್ಲ, ನೆಹರೂನೇ ಏನು ಮಾಡೋಕ್ಕಾಗಿಲ್ಲ, ಇನ್ನು ಇವರೇನು ಮಾಡೋಕ್ಕೆ ಸಾಧ್ಯ? ಅದರಿಂದ RSS ಅವ್ರಿಗೆ ಗೊತ್ತಿದೆ, ಅವರು ಇದನ್ನ ಹೆಂಗೆ ಎದುರಿಸ್ಬೇಕು ಎದುರಿಸ್ತಾರೆ. ಅದೆಲ್ಲ RSS ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. RSSಗೆ ಅಂತ ಇಂಥ ಜನನ ಬಹಳಷ್ಟು ಜನ ನೋಡಿದ್ದಾರೆ. RSS ಇಡೀ ಪ್ರಪಂಚದಲ್ಲಿದೆ, ಇಡೀ ದೇಶದಲ್ಲಿ. ದೇಶದ ಪ್ರಧಾನಿನೇ RSS ಅವರು, ನಾವು RSS. ಈ ಥರ ಚಿಲ್ಲರೆ ಬುದ್ಧಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತರಾಜು, ಈ ಒಂದು ವಿಧೇಯಕ ನಿಜಕ್ಕೂ ಯಾವೆಲ್ಲ ಸರ್ಕಾರಿ ಸ್ಥಳಗಳಿಗೆ ಅನ್ವಯ ಆಗುತ್ತೆ? ಶಾಲಾ ಕಾಲೇಜುಗಳಲ್ಲೂ ಕೂಡ ಇದು ಸಂಪೂರ್ಣವಾಗಿ ಅನ್ವಯ ಆಗುತ್ತಾ, ಹೇಗೆ ಅಂತ? ಪ್ರಮೋದ್, ಈಗಾಗಲೇ ಏನು 2025 ವೇಳೆಯಲ್ಲಿಗೆ ಪ್ರಿಯಾಂಕ ಖರ್ಗೆ ಅವರು ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯಗೂ ಕೂಡ ಪತ್ರವನ್ನು ಬರೆದಿದ್ರು. ಎಲ್ಲಿ ಸರ್ಕಾರಿ ಶಾಲೆಗಳಿದೆ, ಜೊತೆಗೆ ಸರ್ಕಾರಿ ಮೈದಾನಗಳಿದೆ, ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಶಾಲೆಗಳು, ಮೈದಾನಗಳು, ಜೊತೆಗೆ ಆ ಜಾಗ ಏನಿದೆ ಆ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ RSSನ ಬೈಠಕ್ಗಳನ್ನು ನಡೆಸೋಂಗಿಲ್ಲ, ಜೊತೆಗೆ ಅನುಮತಿ ಇಲ್ಲದೆ ಯಾವುದೇ ಸಭೆ ಸಮಾರಂಭಗಳನ್ನು ಕೂಡ ಮಾಡೋ ಹಾಗಿಲ್ಲ ಅಂತೇಳಿ 2025 ಪ್ರಿಯಾಂಕ ಖರ್ಗೆ ಅವರು ಈ ಪತ್ರವನ್ನು ಬರೆದಿದ್ರು. ಆದರೆ ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕೂಡ ಒಂದಷ್ಟು ಮಾರ್ಗಸೂಚಿಗಳಿಂದ ರಾಜ್ಯ ಸರ್ಕಾರದಿಂದ ಬಿಡುಗಡೆನ ಮಾಡಿದ್ವು. ಇದನ್ನ ವಿರೋಧಿಸಿ ಪುನಶ್ಚೇತನ ಎಂಬ ಸಂಸ್ಥೆ ಕೂಡ ಹೈಕೋರ್ಟ್ಗೆ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೊರೆ ಹೋಯಿತು. ಆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಾಗರಿಕರ ಸಂಘ ಸಂಸ್ಥೆಗಳನ್ನು ಸೇರುವ ಮತ್ತು ಅದನ್ನು ಕಟ್ಟುವ ಏನು ಮೂಲಭೂತ ಹಕ್ಕಿದೆ, ಅದಕ್ಕೆಲ್ಲ ಒಂದು ಕಡೆ ಚ್ಯುತಿ ಬಂದಂಗೆ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಈ ಏನು ವಿಧೇಯಕಕ್ಕೆ ಅನುಮೋದನೆ ಕೊಡೋ ನಿಟ್ಟಿನಲ್ಲಿ, ಒಂದು ಸಪ್ರೇಟ್ ವಿಧೇಯಕ ಮಾಡೋ ನಿಟ್ಟಿನಲ್ಲಿ ಇದೀಗ ರಾಜ್ಯ ಸರ್ಕಾರ ಮುಂದಾಗಿರೋದು. ಎಲ್ಲೊಂದು ಕಡೆ ಈ ವಿಧೇಯಕ ತರ್ತಿರೋದು ನೋಡ್ತಿದ್ರೆ ಯಾವುದೇ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಅನುಮತಿ ಇಲ್ಲದೆ ಸಂಘ ಸಂಸ್ಥೆಗಳನ್ನು ಮತ್ತು ಅದರ ಕಾರ್ಯಚಟುವಟಿಕೆಗಳನ್ನು ಮಾಡಬಾರದು. ಒಂದು ವೇಳೆ ಅದನ್ನು ನಡೆಸಿದ್ದೇ ಆದಲ್ಲಿ, ಒಂದು ವೇಳೆ ಮಾಡಬೇಕು ಅಂತಂದರೆ DC ಅವರ ಪರ್ಮಿಷನ್ ಬೇಕು, ಜೊತೆಗೆ ಅಲ್ಲಿನ ಆ ಜಿಲ್ಲೆಯ SP ಹಾಗೂ DC ಅವರ ಪರ್ಮಿಷನ್ನ ತೆಗೆದುಕೊಳ್ಬೇಕು. ಒಂದು ವೇಳೆ ಅವರ ಅನುಮತಿ ಇಲ್ಲದೆ ಮಾಡದೆ ಹೋದಂದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ದಂಡ ಇದೆ. ಅದನ್ನು ಮೀರದೆ ಹೋದಂತೆ ಪ್ರತಿದಿನ ದಂಡ ವಿಧಿಸುವ ಕಾರ್ಯಕ್ಕೂ ಇದೀಗಾಗಲೇ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡ್ತಾ ಹೋಗಿದ್ದಾರೆ. ಇವೆಲ್ಲ ನೋಡ್ತಾ ಹೋಗ್ತಿದ್ರೆ ಒಂದು ಕಡೆ ಎಲ್ಲೋ ಒಂದು ಕಡೆ ಏನು ಈಗಾಗಲೇ RSSನ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಹಿಂದೆ ಕೂಡ ಏನು ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪತ್ರವನ್ನು ಬರೆದಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ವಿಧೇಯಕವನ್ನು ರಾಜ್ಯ ಸರ್ಕಾರ ಪಾಸ್ ಮಾಡೋ ನಿಟ್ಟಿನಲ್ಲಿ ಚಿಂತನೆ ನಡೆಸ್ತಿದೆ. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಏನು ಇದಕ್ಕೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. RSSನ ನಿಯಂತ್ರಣ ಮಾಡೋದು ಏನು ಈಗಾಗಲೇ ಇಂದಿರಾ ಗಾಂಧಿ ಅವ್ರ ಕೂಡ ಆಗಲಿಲ್ಲ, ಇದನ್ನ ನೀವು ಮಾಡ್ತಿದ್ದೀರಾ ಅನ್ನೋ ಕೂಡ ಆಕ್ರೋಶ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಎಲ್ಲ ಒಂದು ಕಡೆ ಈ ವಿಧೇಯಕ ಏನಾದರೂ ಬಿಲ್ ಪಾಸ್ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಾಗ ಏನಿದೆ, ಈ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಏನು ಈ SP ಅಥವಾ ಏನು DC ಏನಿದ್ದಾರೆ ಅವರ ಅನುಮತಿ ಕಡ್ಡಾಯ. ಪ್ರಮೋದ್, ಈ ಒಂದು ವಿಧೇಯಕ ಸದನದಲ್ಲಿ ಮಂಡನೆಯಾದ ಬಳಿಕ JDS ಹಾಗೂ BJP ಇದನ್ನ ವಿರೋಧಿಸ್ತಕ್ಕಂಥ ಸಾಧ್ಯತೆ ಇದೆಯಾ? ಇದೊಂದು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗ್ಬೋದಾ? ಅಂದ ಕಲಾಪದಲ್ಲಿ ಏನಾಗಬಹುದು? ಪ್ರಮೋದ್, ಈಗಾಗಲೇ ರಾಜಕೀಯ ಈ ವಿಧೇಯಕ ರಾಜಕೀಯ ಕಾರಣ ಆಗೋಗ್ಬಿಟ್ಟಿದೆ. ಎಲ್ಲೊಂದು ಕಡೆ ನೋಡ್ತಾ ಹೋಗ್ತಿದ್ರೆ ಈಗಾಗಲೇ ಇರ್ತಕ್ಕಂಥ ಏನು ನಮಗೆ ಸಂವಿಧಾನ ಮೂಲಭೂತವಾಗಿ ಏನು ಕೊಟ್ಟಿರತಕ್ಕಂಥ ಹಕ್ಕೇನಿದೆ, ಸಭೆ ಸಾರ್ವಜನಿಕರು ಸಭೆ ನಡೆಸ್ಬೋದು, ಜೊತೆಗೆ ಸಂಘ ಸಂಸ್ಥೆಗಳನ್ನು ಕಟ್ಟಬಹುದು ಅಂತ ಏನಿದೆ ಈಗಾಗಲೇ ನಮಗೆ ಮೂಲಭೂತ ಹಕ್ಕಾಗಿ ಏನಿದೆ, ಎಲ್ಲೊಂದು ಕಡೆ ಅದಕ್ಕೆ ಧಕ್ಕೆ ಉಂಟಾಗುತ್ತೆ ಎಂಬ ನಿಟ್ಟಿನಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಕೂಡ ಏನು ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆಯಲ್ಲಿ ಕೂಡ ಅದರ ವಿರುದ್ಧವಾಗಿ ಮಾತಾಡೋ ಅಂತ ನಿಟ್ಟಿನಲ್ಲಿ
ಈಗಾಗಲೇ ರೂಪುರೇಷೆಗಳನ್ನು ಕೂಡ ನಡೆಸ್ತಿದ್ದಾರೆ. ಈ ವಿಧೇಯಕದ ವಿರುದ್ಧವಾಗಿ ಸದನದ ಒಳಗೆ ಹಾಗೂ ಸದನದ ಹೊರಗೆ ಕೂಡ ಪ್ರತಿಭಟನೆ ನಡೆಸಲು ಅದನ್ನು ಅಂಗೀಕಾರ ಮಾಡಬಾರದು ಅಂತ ಸರ್ಕಾರದ ಮೇಲೆ ಒತ್ತಡ ಇರುವ ತಂತ್ರಕ್ಕೂ ಕೂಡ ಈಗ ವಿರೋಧ ಪಕ್ಷದ ನಾಯಕರು ಕೂಡ ಅದ್ರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.